ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಕರ್ತನು ಮಾತನಾಡಲಿ, ಪವಿತ್ರಾತ್ಮರು ಮಾತನಾಡಲಿ, ನಾವು ಎಲ್ಲ ಕೇಳಿಕೊಳ್ಳೋಣ. ಕೇಳಿದ ಮಾತ್ರವೇ ಅಲ್ಲದೆ ನಮ್ಮ ಜೀವನದಲ್ಲಿ ಅದ್ರ ಪ್ರಕಾರನೇ ನಾವು ನಡಿಲಿಕ್ಕೆ ದೇವರೇ ನೀವು ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸುಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಪ್ರತಿ ದಿವಸವೂ ಕರ್ತನೆ ನಮಗೆ ನೀವು ಸ್ವಾಮಿ ದೇವರೇ ಜ್ಞಾನೋದಯ ಆಗುವಂತೆ ಪಾಠವನ್ನು ನೀವು ಕಲಿಸಿಕೊಡ್ತಾ ಇದ್ದೀರಿ. ಈ ವಾಕ್ಯವೆಂಬ ಪಾಠವನ್ನು ನೀವು ಕಲಿಸಿಕೊಡ್ತಾ ಇದ್ದೀರಿ ದೇವರೇ, ಸ್ತೋತ್ರಪ್ಪ. ಅದನ್ನೆಲ್ಲವನ್ನು ಸ್ವಾಮಿ ತಿಳಿದುಕೊಂಡು ನಾವು ಅನುಸರಿಸಿ ನಡೆಯುವಂತೆ ಕೃಪೆ ಕೊಡಿ, ಸಹಾಯ ಮಾಡಿ ತಂದೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಡ್ತೇನೆ, ಪರಲೋಕದ ತಂದೆ. ಒಂದು ವಾಕ್ಯ ಹೋಗೋಣ. ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಅಲ್ಲಿಗೆ 35ನೇ ವಚನವನ್ನು ತೆಗೆದುಕೊಳ್ಳೋಣ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರು ಈ ಲೋಕದಲ್ಲಿ ಅನೇಕ ಜನರಿಗೆ, ದೇವರ ಮಕ್ಕಳಿಗೆ ಕಷ್ಟಗಳು, ನಷ್ಟಗಳು, ಅವಮಾನಗಳು, ನಿಂದೆಗಳು, ಅಪಮಾನಗಳು ಬೇಕಾದಷ್ಟು ಬರ್ತದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಅದನ್ನ ಕುರಿತು ನೀವು ಹಿಂಜಾರಿ ಹೋಗಬೇಡ್ರಿ, ಬಿಟ್ಟು ಬಿಡಬೇಡ್ರಿ ಅಂತ ಹೇಳ್ತಾರೆ ದೇವರು. ನೀನು ಕ್ರಿಸ್ತನಲ್ಲಿ ಇರುವುದಾದರೆ ಇವೆಲ್ಲ ನಿನಗೆ ಬರ್ತದೆ. ಹಾಲೆಲೂಯಾ. ಇದು ನಾವು ಚೆನ್ನಾಗಿ ತಿಳಿದುಕೊಂಡಿರ್ಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನನ್ನು ಶೋಧನೆಗೆ ಒಳಪಡಿಸದೆ ದೇವರೇ ಇಂಥ ಕೇಡುಗಳಿಂದ ನಮ್ಮನ್ನ ತಪ್ಪಿಸು ಎಂಬುದಾಗಿ. ಹಾಲೆಲೂಯಾ. ಆದರೆ ನಿಮ್ಮ ಗುಡಾರಕ್ಕೆ ಸಮೀಪಕ್ಕೆ ಉಪದ್ರ ಬರುವುದಿಲ್ಲ. ಪ್ರಿಯನಾದ ಸಹೋದರ ಸಹೋದರಿ, ಚೆನ್ನಾಗಿ ನಾವು ಇದನ್ನ ಧ್ಯಾನ ಮಾಡೋಣ. ಯಾಕಂತಂದ್ರೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು ಎಲ್ಲ ಸಂಭವಿಸಿದ್ರು ದೇವರ ಮಕ್ಕಳಿಗೆ ತಟ್ಟುವುದಿಲ್ಲ, ಹೆದರಿಸ್ತದೆ. ಆ ಹೆದರಿಕೆಯಲ್ಲಿ ಭಯಭ್ರಾಂತರಾಗಿ ನಾವು ಹಿಂಜಾರಿ ಹೋಗಿದ್ರೆ ಅಲ್ಲಿಗೆ ದೇವರಿಂದ ನಾವು ಬಿಟ್ವಿ ಅಂತ ಅರ್ಥ. ಹಾಲೆಲೂಯಾ. ಹಾಗಾಗದಂತೆ ನಮ್ಮ ಪ್ರಾಣ ಇರುವ ತನಕ ದೇವರೇ, ಈ ದೇಹದಲ್ಲಿ ಸ್ವಾಮಿ ನೀನು ಜೀವ ಶ್ವಾಸವನ್ನ ಊದಿದೆಯಲ್ಲಪ್ಪ, ಅದನ್ನ ಹಿಂದಿರುಗಿ ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸುವ ತನಕ ದೇವರೇ ನಿನ್ನ ಹಸ್ತ, ಕೃಪೆ, ಸಾನ್ನಿಧ್ಯ ದೇವರೇ ಕರ್ತನೆ ಪ್ರತಿ ಒಂದು ಪ್ರಾರ್ಥನೆ ಜೀವಿತದಲ್ಲಿರುವ ಎಲ್ಲ ಕುಟುಂಬಗಳಲ್ಲಿಯೂ, ಎಲ್ಲ ಸೇವಕರ ಮಧ್ಯದಲ್ಲಿಯೂ, ಆ ಸೇವೆ ಕುಟುಂಬದಲ್ಲಿಯೂ ಸ್ವಾಮಿ, ಹಾಗೂ ಆ ಸಭೆಯಲ್ಲಿರುವಂಥ ದೇವರ ಮಕ್ಕಳನ್ನು ಎಲ್ಲರ ಮೇಲೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಯಾಕೆ ನಾವೆಲ್ಲ ಸಭೆಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಯಾಕೆ ಅಂತಂದ್ರೆ ನಾವು ತಂದೆಯ ಮಕ್ಕಳಾಗಿದ್ದೇವೆ, ಒಂದೇ ತಂದೆ ಮಕ್ಕಳಾಗಿದ್ದೇವೆ. ಅವರು ಎಲ್ಲಿದ್ದರೂ ಸರಿ, ಯಾವ ಸೇವಕರು ನಮಗೆ ಮುಖ ಪರಿಚಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ತಂದೆಗೆ ಗೊತ್ತಿದೆಯಲ್ಲ, ನನ್ನ ಸೇವಕ ಮೈಸೂರಲ್ಲಿ ಒಬ್ಬ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಸೇವಕ ಹುಬ್ಬಳ್ಳಿಯಲ್ಲಿ ಒಬ್ಬ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಸೇವಕ ಬ್ಯಾಂಗ್ಳೂರಿನಲ್ಲಿ ಒಬ್ರು ಸೇವೆ ಮಾಡ್ತಾ ಇದ್ದಾರೆ, ನನ್ನ ಸೇವೆ ಮಾಡುವಂತರು ಹಲವಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ಹಾಗೂ ಹೊರಗಡೆ ಔಟ್ ಆಫ್ ಕಂಟ್ರೀಸ್, ಅಂದ್ರೆ ಹೊರಗಡೆ ದೇಶ, ನಮ್ಮ ಭಾರತ ಬಿಟ್ಟು ಅನೇಕ ದೇಶಗಳಿದೆ. ಆ ದೇಶದಲ್ಲೆಲ್ಲ ಯೇಸು ಸ್ವಾಮಿಯನ್ನ ತಾನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರನ್ನ ಕುರಿತು. ಆದರೆ ಜಗತ್ತಿಗೆಲ್ಲ ಒಬ್ಬನೇ ಒಡೆಯನಾಗಿದ್ದಾರಲ್ಲ, ಅವರ ಅಂಗಾಂಗಗಳು ನಾವಾಗಿದ್ದೇವಲ್ಲ. ಅದಕ್ಕಾಗಿ ನೋಡಿ, ಒಂದು ಬಲಗೈಗೆ ಏಟು ಬಿದ್ದರೆ ಎಡಗೈಗೆ ನೋವಾಗೋದಿಲ್ಲ, ಹಾಗೆ ಆಗ್ತದೆ, ಚುರುಕಂದೆ ಅಂತದೆ. ಅದೇ ರೀತಿಯಾಗಿ ಅವೆಲ್ಲವನ್ನು ನೆನೆಸಿ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ವೈಮನಸ್ಸು ಮಾಡಿಕೊಳ್ಳಬಾರದು, ಬೇಜಾರು ಮಾಡಿಕೊಳ್ಳಬಾರದು. ಯಾಕಂದ್ರೆ ಈ ರೀತಿ ನಾವು ವೈಮನಸ್ಸು ಮಾಡಿಕೊಂಡರೆ ಅಲ್ಲಿ ದುರಾತ್ಮನಿಗೆ ನಾವು ಅವಕಾಶ ಕೊಟ್ಟಂತೆ. ಯಾವುದೇ ಕಾರಣಕ್ಕೂ ನಾವು ದುರಾತ್ಮನಿಗೆ ಈ ಪ್ರಾರ್ಥನೆ ಎಂಬ ಒಂದು ಗುಡಾರದೊಳಗೆ ಅವಕಾಶ ಕೊಡಬಾರದು. ಅವಕಾಶ ಕೊಟ್ಟರೆ ಆತನು ಸಭೆಯಲ್ಲಿ ನುಗ್ಗಿ ಕಳ್ಳತನ ಮಾಡ್ತಾನೆ. ಏನನ್ನ? ಆತ್ಮಗಳನ್ನ ಕಳ್ಳತನ ಮಾಡ್ತಾನೆ, ಬೇರೆ ಹಣಕಾಸು, ಒಡೆಯ ಬಂಗಾರ ಅಲ್ಲ ಪ್ರಿಯನಾದ ಸಹೋದರ ಸಹೋದರಿ.
ಅವ್ನು ನಂಬಿಕೊಂಡು ಹೋದವರಿಗೆ ಬಹಳ ಜನ ಬಹಳ ಒಡವೆ ಬಂಗಾರ ವಸ್ತು ಕಾರು ಬಂಗ್ಲೆ ಎಲ್ಲ ಕೊಡ್ತಾನೆ. ಅಲ್ಲೇ ಆದ್ರೆ ಲಾಸ್ಟಿಗೆ ಓದ್ಕೊಂಡು ಹೋಗ್ತಾನೆ. ಈ ಭೂಮಿ ಮೇಲೆ ನಿನಗೆಲ್ಲ ಕೊಟ್ಟಿದ್ದೀನಲ್ಲ, ಐಶ್ವರ್ಯ ಕೊಟ್ಟೆ, ಇಂಥ 30-40 ಡಿಗ್ರಿ ಬಿಸಿಲಿನಲ್ಲಿ ಮನೆಯಲ್ಲಿ AC ಕೊಟ್ಟೆ, ನಿನಗೆ ಕೆಲಸ ಮಾಡ್ಲಿಕ್ಕೆ ಆಳು ಕಾಳೆಲ್ಲ ಕೊಟ್ಟಿದ್ದೀನಿ, ಇನ್ನೇನು ಕಮ್ಮಿ ಮಾಡಿದೆ ನಿನಗೆ? ಹಾಲೆಲೂಯಾ. ಅವಾಗ ನೀನು ನನ್ನ ಜೊತೆಗೆ ಬರೋದ್ರಲ್ಲಿ ಅರ್ಥ ಇದೆ. ನಾನು ನಿನ್ನನ್ನ ಕೊಂಡ್ಕೊಂಡು ಬಿಟ್ಟಿದ್ದೀನಿ. ನೀನು ಕ್ರಿಸ್ತ ಜೀವಿತದಲ್ಲಿ ಇದೆಯಾ ಇಡೀ ಪ್ರಪಂಚಕ್ಕೆ ಗೊತ್ತು. ಆದರೆ ನಿನ್ನ ಒಳಗಡೆ ಏನ್ ನಡೀತಾ ಇದೆ? ನನಗೆ ನೀನು ಅಡ್ಡ ಬೀಳ್ತಾ ಇದೀಯಾ. ಹಾಲೆಲೂಯಾ. ಯೇಸು ಸ್ವಾಮಿಗೆ ಹೇಳ್ತಾನಲ್ಲ, ಇವೆಲ್ಲ ನನಗೆ ಕೊಡಲ್ಪಟ್ಟಿದೆ, ನಾನು ಮನಸ್ಸು ಬಂದವರಿಗೆ ಕೊಡ್ತೇನೆ, ನಿನಗೂ ಕೊಡ್ತೇನೆ, ನೀನು ಅಡ್ಡ ಬಿಡು ಅಂತ. ಹಾಲೆಲೂಯಾ. ಯಾರಿಗೆ ಕೇಳ್ತಾ ಇದ್ದಾನೆ ಆತನು? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ನಿಮ್ಮನ್ನ ಬಿಟ್ಟಾನ. ಪ್ರಿಯನಾದ ಸಹೋದರ ಸಹೋದರಿಯರೇ, ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಸ್ವಲ್ಪ ಜಾಗ ಕೊಟ್ಟರೆ ಸಾಕು, ಅಲ್ಲಿ ಬಂದು ದೊಡ್ಡ ಗುಡಾರವನ್ನು ಹಾಕಿ ಬಿಡ್ತಾನೆ. ಆ ಗುಡಾರ ಹಾಕಲಿಕ್ಕೆ ನಾವು ಅವಕಾಶ ಕೊಡಬಾರದು. ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಅವನು ಬಾಯಿ ಬಿಡ್ಕೊಳ್ತಾನೆ. ಅಯ್ಯೋಯ್ಯೋ, ಇವನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಅಲ್ಲಿ ಅವಕಾಶ ಇರುವುದಿಲ್ಲ. ಆದ್ರೆ ಎಂತಹ ಪ್ರಾರ್ಥನೆ! ನಮ್ಮ ಪ್ರಾರ್ಥನೆ ಪಂಚರ್ ಆಗಬಾರ್ದು. ಒಂದು ಟ್ಯೂಬಿಗೆ ಎಷ್ಟು ಗಾಳಿ ಹೊಡೆದರು, ಹಾಲೆಲೂಯಾ, ಗಾಳಿ ಹೊರಗೆ ಹೋಗ್ತಾ ಇದ್ರೆ ಬ್ಲೋ ಹೊಡೆಯೋದು ವ್ಯರ್ಥ. ಹಾಲೆಲೂಯಾ. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ, ಪಂಚರೇ ಆಗದಿದ್ದಂತ ಟ್ಯೂಬಿಗೆ ಗಾಳಿ ಹೊಡೆದಂಗಿರ್ಬೇಕು. ವರ್ಷಗಟ್ಲೆ, ತಿಂಗಳಗಟ್ಲೆ ಈ ರೀತಿಯಾಗಿ ನಮ್ಗೆ ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಅರ್ಥ, ನಮ್ಮ ಪ್ರಾರ್ಥನೆ ಮಾಡಿದ್ರೆ ಯಾವ ಅಡ್ಡಿ ಆತಂಕ ಇಲ್ಲದೆ ಪರಲೋಕದಲ್ಲಿರುವ ದೇವರಿಗೆ ಸೇರಬೇಕು. ಹಾಲೆಲೂಯಾ. ಅಂತ ಪ್ರಾರ್ಥನೆ ಮಾಡುವಂತವರು, ಅಂತ ಪ್ರಾರ್ಥನೆ ವೀರರು ಇದ್ದಾರೋ? ಹಾಲೆಲೂಯಾ. ದೇವ್ರು ಕೇಳ್ತಾರೆ. ಅಂತ ಪ್ರಾರ್ಥನೆಗಾರರು ಇರುವುದಾದರೆ ನಿಮ್ಮ ಸುತ್ತಮುತ್ತ ಇರುವಂತ ಯಾವ ದುಷ್ಟ ಶಕ್ತಿಗಳು, ದೆವ್ವಗಳು ಆಗಿರ್ಲಿ, ಮಾಟ ಮಂತ್ರ ಶಕ್ತಿಗಳಾಗಿರ್ಲಿ, ಯಾವುದು ನಿಲ್ಲುವುದಿಲ್ಲ. ಅಮೆರಿಕದಲ್ಲೂ ಸತ ಇರುವುದಿಲ್ಲ. ಯಾಕೆಂದ್ರೆ ಇಲ್ಲಿಂದ ನೀನು ಒಂದು ಫೋನ್ ಕಾಲ್ ಮುಖಾಂತರ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಅಲ್ಲಿ ನಡೀತದೆ, ಅಲ್ಲಿ ಜಯವನ್ನು ಕಾಣುತ್ತಾರೆ ದೇವರ ಮಕ್ಕಳು. ಹಾಲೆಲೂಯಾ. ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಮತ್ತೆ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತ ದೇವರು ಯೇಸು ಸ್ವಾಮಿ ನಮ್ಮನ್ನ ಕಲಿಸಿಕೊಟ್ಟಿದ್ದಾರೆ. ಯಾವಾಗಲೂ ನೀವು ಲೋಕದಲ್ಲಿ ಇದ್ದೀರಿ, ಆದರೆ ಲೋಕವನ್ನ ನಾನು ಜಯಿಸಿದ್ದೇನೆ. ನನ್ನ ಸಂಗಡ ಜಯಿಸಿದ ಸಂಗಡ ನಾವಿರುವುದಾದ್ರೆ ನಾವೇಗಿರ್ಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ? ಹಾಲೆಲೂಯಾ. ಇದು ನಾವು ಚೆನ್ನಾಗಿ ನಮ್ಮ ಆತ್ಮದೊಳಗೆ ತುಂಬಿಸಿಕೊಳ್ಬೇಕು. ನಮ್ಮ ಆತ್ಮದೊಳಗೆ ಅದನ್ನೆಲ್ಲ ಏನಂದ್ರೆ, ಒಂದು ಮೊಬೈಲ್ ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀವಲ್ಲ, ಬ್ಯಾಡ್ದಿದ್ದೆಲ್ಲ ಸ್ಟೋರೇಜ್ ಆಗ್ತದೆ ಮೊಬೈಲ್ ನಲ್ಲಿ. ಆದ್ರೆ ಇದು ಮೊಬೈಲ್ ಅಲ್ಲ, ಕೆಳಗೆ ಬಿದ್ರೆ ಹೊಡೆದೋಯ್ತು. ಈ ಗುಡಾರದಲ್ಲಿ ಅಂದ್ರೆ ನಾವು ಅದು ಏನ್ ಮಾಡ್ಬೇಕು, ಇನ್ಸ್ಟಾಲ್ ಅಂದ್ರೆ ಒಳಗಡೆ ಅದನ್ನ ನಾವು ಇಟ್ಕೋಬೇಕಾಗುತ್ತೆ. ಸ್ಟೋರ್ ಮಾಡಿ ಇಟ್ಕೋಬೇಕು. ಹಾಲೆಲೂಯಾ. ಅವಾಗ ಕಳ್ಳನು ಕದಿಯುವುದಿಲ್ಲ. ಅದಕ್ಕೆ ಹೃದಯ ಎಂಬ ಹಲಿಗೆ ಮೇಲೆ ನಿನ್ನ ವಾಕ್ಯ ಬರೆ. ಕಳ್ಳ ಬರ್ತಾನ ಕತ್ಕೊಂಡು ಹೋಗಕ್ಕೆ? ಆಗಲ್ಲ. ಅದಕ್ಕೆ ಸೈತಾನಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಬಾರದು. ಅದ್ರ ಪ್ರಕಾರನೇ ಆತನಿಗೆ ಪ್ರಾರ್ಥನೆ ಮಾಡಿ 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 ನಾವು ಓಡಿಸ್ತಾ ಇರ್ಬೇಕು. ಎಲ್ಲಿ ತನಕ ಓಡಿಸ್ತಾ ಇರ್ಬೇಕು? ನಾವು ಈ ಲೋಕ ಬಿಡುವ ತನಕ ಒಳಗಡೆ ಅವನಿಗೆ ಎಂಟ್ರಿ ಕೊಡಬಾರ್ದು. ಪ್ರಿಯನಾದ ಸಹೋದರ ಸಹೋದರಿಯರೇ, ಎಷ್ಟೋ ಜನ ಮಾತಿನ ಮೇಲೆ ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ ಹೋಗ್ತಾರೆ. ಮಾತಿನ ಬೇರೆ ಬಾಯಿ ಮಾತಿನಿಂದ ನಡೆಯಲ್ಲ. ಪರಲೋಕ ಹೋಗುವುದೇ ಇಲ್ಲಲ್ಲ ಪ್ರಾರ್ಥನೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಪರಲೋಕಕ್ಕೆ ಸೇರ್ಬೇಕು ಅಂದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕು ಎಂಬುದಾಗಿ ನಾವೇ ದೇವರ ಹತ್ರ ಕೇಳಬೇಕು. ಅದೇ ಅನೇಕ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ತಲೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡುವಾಗ ಎಲ್ಲಿ ಹೋಗ್ತದೆ ಪ್ರಾರ್ಥನೆ? ಅದಕ್ಕೆ ಸಂಜೆ ಆಗಿರ್ಲಿ, ಬೆಳಿಗ್ಗೆ ಆಗಿರ್ಲಿ, ಮಧ್ಯಾಹ್ನ ಆಗಿರ್ಲಿ,
ಮೂರಾವರ್ತಿ ಪ್ರಾರ್ಥನೆ ಅಂತ ಇದೆ, ನಿಜ ಅಲ್ವಾ? ಅದರಲ್ಲಿ ಸರಿಯಾದ ರೀತಿ ಒಂದು ರೀತಿಯಾದ ಒಂದು ಸಮಯ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ? ಹಾಗಾಗಬಾರ್ದು. ಮೂರಾವರ್ತಿ ಪ್ರಾರ್ಥನೆ ಮಾಡಿದ್ರು ಬಹಳ ಒಳ್ಳೇದು. ಆ ಪ್ರಾರ್ಥನೆ ಪ್ರತಿ ದಿವಸ 3 ಗಟ್ಟಿಯಾದ ಪ್ರಾರ್ಥನೆ ಮಾಡಿ ಪರಲೋಕ ಸೇರಿಸಬೇಕು. ಪರಲೋಕದಿಂದ ಒಂದು ಭಯಂಕರವಾದ ಒಂದು ಶಕ್ತಿ ಇಳಿದು ಬರ್ತದೆ, ನಮಗೆ ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆ ಶಕ್ತಿ ನಮ್ಮ ಎಲ್ಲ ಆವರಿಸಿಕೊಳ್ತದೆ. ಆವಾಗ ನೀವು ಇಲ್ಲಿಂದ ಪ್ರಾರ್ಥನೆ ಮಾಡಿದರೆ ಅನೇಕ ಮಹತ್ ಕಾರ್ಯ, ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಏನು ಕೆಲಸ? ಪ್ರಾರ್ಥನೆ ಮಾಡು. ಮೋಶೆ, ಆ ಕೋಲನ್ನು ನೀನು ಸಮುದ್ರದ ಮೇಲೆ ಚಾಚಿ ಅಂದಾಗ ಮೋಶೆ ಸಮುದ್ರ ಓಪನ್ ಮಾಡ್ಲಿಕ್ಕೆ ಆಯ್ತಮ್ಮ? ಪ್ರಿಯಾದ ಸಹೋದರ ಸಹೋದರಿಯರೇ, ಇಲ್ಲ. ಸಮುದ್ರವನ್ನ ಒಣ ನೆಲವನ್ನ ಮಾಡಿದ್ದು ದೇವರು. ಆ ಲಕ್ಷೋಪಲಕ್ಷ ಜನಗಳಿಗೆ ಅವರ ಆಶ್ಚರ್ಯ ಬೆರಗಾಗ್ಬಿಟ್ರು, ಎದುರ್ಕೊಂಡ್ಬಿಟ್ರು. ಆ ದೇಶದಲ್ಲಿ ಆ ಜನಗಳು, ಏನ್ದಪ್ಪ, ಎಂಥ ದೇವರು, ಇಂಥ ದೊಡ್ಡ ಸಮುದ್ರವನ್ನ ವಿಭಾಗ ಮಾಡಿದ ದೇವರು ನಮ್ಮ ಸಂಗಡ ಇದ್ದಾರಪ್ಪ. ಹಲ್ಲೆಲೂಯಾ. ದೇವರದೆಲ್ಲ ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳನ್ನು ಮಾಡಿದರು. ಆದರೂ ಆ ಸಮುದ್ರವನ್ನ ದಾಟಿ ಹೋದ ಮೇಲೆ ಬಹಳ ಜನ ಹೋಗ್ಲಿಲ್ಲ. ಮತ್ತೆ ಅದ್ಭುತ ಕಾರ್ಯ ಆಯ್ತು, ಮಹತ್ ಕಾರ್ಯ ಆಯ್ತು, ಇದೆಲ್ಲ ನೋಡಿದ್ರು, ನಂಬಿದ್ರು. ಸ್ವಲ್ಪ ದಿವಸ ಪ್ರೀತಿ ತಣ್ಣಗಾಗಿದೆ. ಯಾರ ಮೇಲೆ? ದೇವರ ಮೇಲೆ ಇರುವ ಪ್ರೀತಿಯ ತಣ್ಣಗಾಯ್ತು. ಕಾನಾನ್ ದೇಶಕ್ಕೆ 2 ಜನ ಹೋದಂಗಾಗುತ್ತೆ. ಅವಾಗ ಎಷ್ಟು ಜನ? ಆಲಯದಲ್ಲಿ ಎಷ್ಟು ಜನ ಬರ್ತೀವಿ? ಇಡೀ ಪ್ರಪಂಚ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಭೆಗಳಿದಾವೋ ಆ ಸಭೆಗಳಿರುವಂತೆ ಎಷ್ಟೋ ದೇವಜನರು, ದೇವರ ಮಕ್ಕಳು ಆಲಯಕ್ಕೆ ಹೋಗ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಎಲ್ಲ ನಿಜ. ಯೇಸು ಸ್ವಾಮಿ ಬರುವಾಗ ಎಷ್ಟು ಜನ ಹೋಗ್ತೀರಿ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಇಲ್ಲ, ನಾನು ಕರೆಕ್ಟಾಗಿ ಓದ್ತಾ ಇದ್ದೆ, ನಾನು ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದ್ರೆ ಪಾಸ್ಟರ್ ಪಾಪ, ಹೌದಾ ಸರಿ ಅಮ್ಮ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೇನ್ ತಪ್ಪಿದೆ? ಆದ್ರೆ ದೇವರಿಗೆ ಗೊತ್ತಲ್ಲ ನಾವ್ ಯಾರು ಎಂಬುದಾಗಿ. ದೇವರಿಗೆ ನಾವು ಕಣ್ಣು ಕಟ್ಲಿಕ್ಕೆ ಆಗ್ತದ? ಸರ್ವವ್ಯಾಪಿ. ನೀವೆಲ್ಲಿ ಪ್ರಾರ್ಥನೆ, ಈಗ ಪ್ರಾರ್ಥನೆ ಕೇಳ್ತಾ ಇದ್ದೀರಾ ಪ್ರಿಯನಾದ ಸಹೋದರ ಸಹೋದರಿ, ಅಲ್ಲಿ ದೇವರು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ ನಿಮ್ಮ ಸಂಗಡ. ಹಲ್ಲೆಲೂಯಾ. ಹಾಗಾಗಿ ದೇವರು ಬಹಳ ನಾವು ತಿಳ್ಕೊಂಡ ರೀತಿ ದೇವರಲ್ಲ ಪ್ರಿಯನಾದ ಸಹೋದರ ಸಹೋದರಿ. ದೇವರು ಏನು ತಿಳಿದುಕೊಳ್ತಾರೋ, ಹೇಗೆ ದೇವರು ನಾನು ಈ ಭೂಮಿ ಮೇಲೆ ಏನ್ ನಡೆಸ್ಬೇಕು ಅಂತ ದೇವ್ರು ಅವರು ಮನಸ್ಸು ಹೇಗಿದೆಯೋ ಆ ರೀತಿ ನಾವು ಜೀವಿಸ್ಬೇಕಷ್ಟೇ. ನಮಗೆ ಅನುಕೂಲತೆಗಳು ನಮ್ಗೆ ಯಾವ್ಯಾವ ರೀತಿ ಬೇಕು ಅದನ್ನ ದೇವ್ರು ಮಾಡ್ತಾರೆ ನಿಜ. ಆದ್ರೆ ನಾವೇನ್ ಮಾಡ್ಬೇಕು? ಫಸ್ಟ್ ದೇವರ ರಾಜ್ಯವನ್ನು ಹುಡುಕ್ಬೇಕು. ಅದಕ್ಕೆ ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ತವಕ ಪಡಿರಿ, ಬಾಕಿ ಎಲ್ಲಾ ಕೂಡ ನಿಮ್ಮನ್ನ ಹಿಂಬಾಲಿಸುವುದು. ನಾವಿವತ್ತೇನ್ ಮಾಡ್ತಾ ಇದ್ದೀವಿ? ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ಹುಡುಕ್ತಾ ಇಲ್ಲ. ಅದನ್ನ ಬಿಟ್ಟು ಬಾಕಿ ಎಲ್ಲ ಹುಡುಕ್ತಾ ಇದ್ದೀವಿ. ಜೀವನ ಪೂರ್ತಿ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಮತ್ತೇನ್ ಮಾಡ್ತೀವಿ? ಅಯ್ಯೋ, ನಾನು ಏನ್ ಪ್ರಾರ್ಥನೆ ಮಾಡಿದ್ರು ನಡೀತಾ ಇಲ್ಲ. ಅಯ್ಯೋ, ನನ್ನ ರೋಗ ಹೋಗ್ತಾ ಇಲ್ಲ. ನಾನಲ್ಲಿ ಮನೆ ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ, ಯಾಕೋ ಸೈಟ್ ತಗೊಳಕ್ಕೆ ದುಡ್ಡು ಜಾಸ್ತಿ ಬೇಕು ಅಂತ ಇದ್ದಾರೆ. ಆ ದುಡ್ಡು ನಾ ಎಷ್ಟೋ ಪ್ರಾರ್ಥನೆ ಮಾಡ್ತೀನಿ, ಯಾವ ನಮ್ಗೆ ಅದ್ಭುತ ಕಾರ್ಯಗಳು ನಡೀತಾ ಇಲ್ಲ. ಹೆಂಗೆ ನಡೀತದೆ ಪ್ರಿಯನಾದ ಸಹೋದರ ಸಹೋದರಿಯರೇ? ಅಷ್ಟು ದೇವರ ಮಾತು ಕೇಳ್ಬೇಕಲ್ಲ, ಅವರಿಂದ ಪರ್ಮಿಷನ್ ಬರ್ಬೇಕಲ್ಲ, ಅವಾಗವೆಲ್ಲ ನಡೀತದೆ. ಅದಕ್ಕೆ ದೇವರನ್ನು ನಾವು ಯಾವಾಗಲೂ ಪ್ರಾರ್ಥನೆ ಮುಖಾಂತರ, ದೇವರೇ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಸ್ವಾಮಿ ಎಂಬುದಾಗಿ ಯಾವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಕರಗಳು ಒಪ್ಪಿಸಿಕೊಡ್ತೀವಿ, ಅವಾಗ ದೇವರು ನಿಮ್ಮನ್ನು ನಡೆಸ್ತಾರೆ. ನೀವು ಕಾದು ಅದನ್ನು ಪಡ್ಕೋಬೇಕಾಗಿದೆ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ನಾವು ವಾಕ್ಯನ ಓದಿಲ್ಲ, 1-2 ವಾಕ್ಯನ ತೆಗೆದುಕೊಂಡಿದ್ದೆ, ಒಂದೇ ವಚನ ಅಂತ ನೆನೆಸ್ತೇನೆ. ದೇವ್ರ ಚಿತ್ತವಾದ್ರೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾಳೆ ದೇವ್ರು ಯಾವ್ದನ್ನು ಕೊಡ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ತಂದೆಯಾದ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ವಿಡಿಯೋ ಮುಖಾಂತರ ನೋಡ್ತೇನೆ ಪ್ರತಿ ಒಂದು ಕುಟುಂಬಗಳಿಗೂ ಭದ್ರಕೋಟೆಯನ್ನು ಮುಚ್ಚುಮರೆ ಮಾಡು. ದುರಾತ್ಮನಿಗೆ ಸ್ವಾಮಿ ದೇವರೇ ಕರ್ತನೆ, ಅವರ ಜೀವಿತದಲ್ಲಿ ಯಾವ ಕಾರ್ಯ ಮಾಡದಂತೆ ಸ್ವಾಮಿ, ನಸ್ರನ ಯೇಸು ಸ್ವಾಮಿ ನಾಮದಲ್ಲಿ ಆ ದುರಾತ್ಮನನ್ನು ಶಪಿಸ್ತೇನೆ.
ಆಮೆನ್. ನೀ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಘನಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕ ನೋಡಿಯನಾಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.